ಯಾಕೆ ನಗ್ತಿದ್ದೀರಾ ನೀವು? ಮರ್ತೋಯ್ತೇನೋ ಅನ್ಕೊಂಡೆ. ನನ್ ನರ್ವಸ್ ಮಾಡ್ತಿದ್ದೀರಾ? ನಾನಾ ನಾನು ಎದ್ದೋಗ್ಬಿಡ್ತೀನಿ, ನೀವಿಬ್ರೆ ಮಾತಾಡ್ಕೊಳ್ಳಿ ಅಂತ ಎಲ್ಲ ಆದ್ಮೇಲೆ ಲಾಸ್ಟ್ ಬಂದು ಎಂಡಿಂಗ್ ಒಂದು ಕೊಟ್ಬಿಡ್ತೀನಿ ನಾನು. ಮೀನ್ ಹೇಳಿ ಒಂದು ಸಾಂಗ್ನ ಶ್ರಾವಣಿಗೋಸ್ಕರ ಡೆಡಿಕೇಟ್ ಮಾಡಿ. ಸಂಜೆಯ ಕಾಗಿದೆ ನೀನಿಲ್ಲದೆ, ಈ ಸಂಜೆಯ ಕಾಗಿದೆ ಬಾನಿಗೆಲ್ಲ ಬಾ ಇಂದು ಉಸಿರಿಗೆ ಹಬ್ಬ. ಶ್ರಾವಣಿ ಸಮಥಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ Yes. ಕಂಪೇರ್ ಟು ಕನ್ಯಾಕುಮಾರಿ. ಕನ್ಯಾಕುಮಾರಿ, ಕನ್ಯಾಕುಮಾರಿಲಿ ಲೈಕ್ ಒಂದು ಬಿಗ್ ಇಲ್ಲೂ ಕೂಡ ರಿಚ್ ಮನೆ ಹುಡುಗಿನೇ, ಬಟ್ ಇಲ್ಲಿ ನಾನು ಯಾವುದೋ ಒಂದು ಸೀನ್ ನೋಡಿದೆ, ಹುಡುಗನ ಓಡಿಸ್ಕೊಂಡು ಹೋಗ್ತೀರಾ ನೀವೇ, ಅಂದ್ರೆ ಐ ಮೀನ್ ಟು ಸೇ ರಾತ್ರಿ ಬಂದು ಅಪ್ಪ ನೋಡ್ತಾ ಇರ್ತಾರೆ, ಬಡ ಗಾಡಿ ಸ್ಟಾರ್ಟ್ ಮಾಡೋ ಅನ್ಕೊಂಡು ಹಾರೆಲ್ಲ ತಗೊಂಡು ಫಸ್ಟ್ ಎಪಿಸೋಡ್. ಅಂಡ್ ಹೌ ಐ ಮೀನ್ ನಿಮಗೆ ಈ ಸೀರಿಯಲ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ಗಳಿದ್ದಾರೆ ನಿಮ್ಮ ಜೊತೆ. ಮೋಹನ್ ಸರ್ ಇದ್ದಾರೆ. ಹೌ ದ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದೆಮ್? ಅಮೇಜಿಂಗ್ ಆಕ್ಚುಲಿ. ಹೇಗಿದೆ ಅನುಭವ ಅವ್ರ ಜೊತೆ ವರ್ಕ್ ಮಾಡೋದು? ನನಗಂತೂ ಸಖತ್ ಖುಷಿ ಆಯ್ತು. ನಾನು ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬೆಳೆದವನು ಆಬ್ವಿಯಸ್ಲಿ. ಓಕೆ, ನನಗೆ ಅವ್ರ ಕಾಮಿಡಿ ಟೈಮ್ ತುಂಬಾ ಇಷ್ಟ ಮುಂಚೆಯಿಂದನು. ಒಳ್ಳೆ ಆಕ್ಟರ್. ಹೌದು, 100%. ಸೊ ಅವ್ರ ಜೊತೆ ಮಾಡುವಾಗ ನಂಗೆ ಸ್ವಲ್ಪ ಭಯ ಆಯ್ತು, ಹಿಂಗಪ್ಪ ಈಗ ಅವ್ರು ಬೇರೆ, ನನ್ನ ಅವ್ರ ಸೀರಿಯಸ್ ಫೇಸೇ ನಾನು ನೋಡಿಲ್ಲ. ಓಕೆ, ನಾನು ಆಲ್ಮೋಸ್ಟ್ ಕಾಮಿಡೀಸೇ ನನ್ನ ಬೇಜಾರಲ್ಲಿದ್ದಾಗಲೂ ಕಾಮಿಡಿ ವಿಡಿಯೋಸ್ ನೋಡೋದು, ಖುಷಿಯಾಗಿದ್ದಾಗಲೂ ಕಾಮಿಡಿ ವಿಡಿಯೋಸ್ ನೋಡೋದು. ಆಲ್ಮೋಸ್ಟ್ ನನ್ನ ಫೋನಲ್ಲಿ ಅದೇ ಇರುತ್ತೆ ಯಾವಾಗಲೂ. ಸೊ ಅದ್ ನೋಡಿ ಬಂದು ಈ ತರ ಕ್ಯಾರೆಕ್ಟರ್ ಅವ್ರ ನಮ್ಮ ಯಜಮಾನ್ರು ಅವರೇ ಇದರಲ್ಲಿ ಅಂತ ಬಂದಾಗ ನಾನು ಎಕ್ಸೈಟ್ ಆಗಿದಂತೂ ಹೌದು. ಓಕೆ, ಖುಷಿ ಆಯ್ತಪ್ಪ ಮಾಡ್ತಾ ಇರೋದಕ್ಕೆ. ಹೆಂಗೆ ಮಾಡೋದು ಈಗ ಅಂದ್ರೆ ಸೀರಿಯಸ್ ಫೇಸ್ ನಾನು ನೋಡಿಲ್ವಲ್ಲ, ಸೊ ಅವರು ನಮ್ಮನ್ನ ಕಂಫರ್ಟ್ ಅಂತೂ ಫಸ್ಟೇ ಕಂಫರ್ಟ್ ಮಾಡ್ಬಿಟ್ರು. ಓಕೆ, ಅಂದರೆ ಚೆನ್ನಾಗಿ ಮಾತಾಡಿಸಿ, ಆ್ಯಕ್ಟಿಂಗಲ್ಲೂ ಅಷ್ಟೇ, ಇದರಲ್ಲೂ ಏನಾರು ಟೇಕ್ ಮಧ್ಯ ಬ್ರೇಕ್ ಇದ್ರೆ ಅಲ್ಲೇ ಏನೋ ಫನ್ ಮಾಡ್ಬಿಡೋದು, ಅದೆಲ್ಲ ಕಂಫರ್ಟ್ ಮಾಡ್ಬಿಡುತ್ತೆ ನಮಗೆ. ಸೊ ಮಾಡ್ಬೋದಪ್ಪ ಇವ್ರ ಜೊತೆ ಅಂತ ಒಂದು ಖುಷಿ ಇತ್ತು. ಸೊ ಆ ಥರ ಖುಷಿ ಆಯ್ತು ಅವ್ರ ಜೊತೆ ಮಾಡುವಾಗ. ನಿಮ್ಗೆ ತಂದೆ ಅನ್ಸುತ್ತೆ. ಎಸ್. ಸೊ ಆಕ್ಚುಲಿ ನನ್ನ ಕ್ಯಾರೆಕ್ಟರು ಹಂಗಿದೆ. ಲೈಕ್ ಅವ್ರನ್ನ ನೋಡಿದ ತಕ್ಷಣ ಲೈಕ್ ಅವ್ರ ಜೊತೆ ಮಾಡಿದಾಗ ನಾನು ತುಂಬ ಶ್ರಾವಣಿ ಫುಲ್ ಎಷ್ಟು ಲವಲವಿಕೆ ಅಂತ ಇರ್ತಾಳೆ ಆ ಥರ ಅವ್ರ ಜೊತೆ ಇರಲ್ಲ. ಲೈಕ್ ಶಿ ಇಸ್ ವೆರಿ ಸ್ಕೇರ್ಡ್ ಆ ಥರ. ಅಪ್ಪನ ಕ್ಯಾರೆಕ್ಟರ್ ಭಯ ಅಂದ್ರೆ ಅಪ್ಪ ಅಂದ್ರೆ ಭಯ. ಸೊ ಬಟ್ ಎಷ್ಟೋ ಸೀನ್ಸಲ್ಲಿ ಯಾಕೆ ನಗ್ತಿದ್ದೀರಾ ನೀವು? ಮರ್ತೋಯ್ತೇನೋ ಅನ್ಕೊಂಡೆ. ಏನೋ ಹೇಳಕ್ ಹೊರಟೆ, ಏನಾಯ್ತು? ಮೊನ್ನೆ ಒಂದು ಸೀನ್ ಇತ್ತು, ಅದರಲ್ಲಿ ನಾನು ತುಂಬಾ ಓಪನ್ ಅಪ್ ಆಗಿ ನಾನು ಇವ್ರ ಜೊತೆ ಹೇಗೆ ಸೀರಿಯಲ್ ಅಲ್ಲಿ ಮಾತಾಡ್ತೀನೋ ಅವ್ರ ಅಪ್ಪನ ಜೊತೆ ಮಾತಾಡ್ಬೇಕಾಗಿತ್ತು. ಅದು ನಾನು ಸಡನ್ ಆಗಿ ತಗೊಳಕ್ ಆಗ್ಲಿಲ್ಲ, ಬಿಕಾಸ್ ಸೋ ಇನ್ವಾಲ್ವ್ಡ್ ಇನ್ ದ ಕ್ಯಾರೆಕ್ಟರ್ ವಿತ್ ದಟ್ ಲೈಕ್ ಅಪ್ಪ ಮಗಳ ಸೆಂಟಿಮೆಂಟ್ ಯಾವ ತರ ಅಪ್ಪ. ಸೊ ಅವ್ರ ಮುಂದೆ ನಾನು ಈ ತರ ಹೇಗೆ ಆಕ್ಟ್ ಮಾಡೋದು ಅಂತ. ಸೊ ಅವ್ರ ಜೊತೆ ಅಷ್ಟು ಲೈಕ್ ಸ್ವಲ್ಪ ಭಯದಿಂದಾನೆ ಆ ಥರನೇ ಮಾಡ್ತಿರೋದ್ರಿಂದ ನನಗೇನು ಏನೋ ನರ್ವಸ್ ಮಾಡ್ತಿದ್ದೀರಾ? ನಾನಾ ನಾನು ಎದ್ದೋಗ್ಬಿಡ್ತೀನಿ, ನೀವಿಬ್ರೆ ಮಾತಾಡ್ಕೊಳ್ಳಿ ಅಂತ ಎಲ್ಲ ಆದ್ಮೇಲೆ ಲಾಸ್ಟ್ ಬಂದು ಎಂಡಿಂಗ್ ಒಂದು ಕೊಟ್ಬಿಡ್ತೀನಿ ನಾನು. ಏನಿಲ್ಲ, ಚೆನ್ನಾಗಿದೆ. ಏನಿಲ್ಲ, ಚೆನ್ನಾಗಿದೆ, ಆರಾಮಾಗಿದೆ. ಮೋಹನ್ ಅವ್ರು ಒಳ್ಳೆ ಆಕ್ಟರು. ಥ್ಯಾಂಕ್ ಯು. ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡ್ತಾರೆ. ಬಟ್ ಅವರು ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಯಾವಾಗಾದ್ರೂ ಚೆನ್ನಾಗಿ ಮಾಡಿದ್ರೆ ಅಪ್ರಿಸಿಯೇಷನ್ ಕೊಡ್ತಾರೆ. ನೀವು ಇವತ್ತು ಹೋದ್ಮೇಲೆ ಇಂಟರ್ವ್ಯೂ ಮುಗಿಸ್ಕೊಂಡು ಹೋದ್ಮೇಲೆ ರೀಸೆಂಟ್ ಆಗಿ ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದ್ದೀನಿ. ಯು ಶುಡ್ ಸಿ ದಟ್, ದೆನ್ ಯು ವಿಲ್ ಗೆಟ್ ಟು ನೋ ಹಿ ಇಸ್ ಅ ರೈಟರ್, ಆಕ್ಟರ್, ಡೈರೆಕ್ಟರ್ ಅಂಡ್ ರಾಜ್ಕುಮಾರ್ ಅವರು ಅವ್ರಿಗೊಂದು ಮಾತು ಹೇಳಿದ್ರಂತೆ, ಮೋಹನ್ ಯಾವುದೇ ಕಾರಣಕ್ಕೂ ಬರೆಯೋದು ನಿಲ್ಲಿಸ್ಬೇಡ, ರಾಜ್ಕುಮಾರ್ ನೊಂದ್ಕೊಂಡ್ಬಿಡ್ತಾನೆ. ರೀಸೆಂಟ್ಲಿ ಹಿ ಟೋಲ್ಡ್ ಮಿ. ಈಸ್ ಅ ಫ್ಯಾಬುಲಸ್ ರೈಟರ್ ಆಕ್ಚುಲಿ. ಅವತ್ತಿನ ಕಾಲದಲ್ಲೂ ಅಣ್ಣವ್ರ ಮನೇಲೆ ಕುತ್ಕೊಂಡು ಬರೀತಾ ಇದ್ರು, ಇದನ್ನೆಲ್ಲ ಹೇಳ್ಕೊಂಡಿದ್ರು. ಮೋಸ್ಟ್ಲಿ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತೀನಿ. ಇಲ್ಲ ಗೊತ್ತು. ಐ ನೋ ದಟ್. ಅಂಡ್ ಅವ್ರು ನಮ್ಮ ಹತ್ರ ಕುತ್ಕೊಂಡು ಒಂದು ಆಫ್ ಸ್ಕ್ರೀನ್ ಅಲ್ಲಿ ಕುತ್ಕೊಂಡು ಮಾತಾಡಿದ್ರೆ ನಾವಿಬ್ರು ಕುತ್ಕೊಂಡು ಕೇಳ್ತಾ ಇರ್ತೀವಿ ಅವ್ರು ಏನ್ ಮಾತಾಡಿದ್ರು, ಅವ್ರೇನ್ ಲೈಕ್ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ, ನಾವೇನೇನ್ ಅನ್ಭವಿಸ್ಬೇಕು, ಲೈಕ್ ಪಾಸಿಟಿವ್ ಆಗಿರಿ, ಯಾವಾಗ್ಲೂ ಇದೆಲ್ಲ ಡೇಸ್ ಮತ್ತೆ ಬರಲ್ಲ, ಕೀಪ್ ಲರ್ನಿಂಗ್, ಅದ್ರ ಜೊತೆಗೆ ನೀವು ಖುಷಿ ಆಗಿರಿ. ಸೊ ಪ್ರತಿಯೊಂದನ್ನು ಅವ್ರು ಹೇಳ್ತಾ ಇರ್ತಾರೆ. ಆನ್ ಸ್ಕ್ರೀನ್ ಯಾವ ತರ ಇರಬೇಕು, ಮತ್ತೆ ಆಕ್ಟಿಂಗ್ ಬಗ್ಗೆನೂ ಅಷ್ಟೇ. ಈಗ ನಾನು ಚೆನ್ನಾಗಿ ಮಾಡಿದ್ರೆ ಅಪ್ರಿಸಿಯೇಷನು ಬಂದು ಕೊಡ್ತಾರೆ, ಚೆನ್ನಾಗಿ ಮಾಡ್ತಿದ್ಯಾ, ಸಖತ್ತಾಗಿ ಬರ್ತಿದೆ. ಮತ್ತೆ ನಾನು ಚೆನ್ನಾಗಿ ಮಾಡಿಲ್ಲ, ಏನಾದರೂ ಬೆಟರ್ ಮಾಡ್ಬೋದು ಅಂದರೆ, ಇಲ್ಲ ನೀನು ಚೆನ್ನಾಗಿ ಮಾಡ್ತಿಲ್ಲ, ಇದನ್ನ ಹಿಂಗೆ ಮಾಡು, ಚೆನ್ನಾಗಿ ಮಾಡು ಅಂತ. ಸೊ ಅಫ್ಕೋರ್ಸ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದ್ರಿಂದ ನಾವೇ ವಿ ಆರ್ ಗ್ರೋಯಿಂಗ್ ಅಂತ ಹೇಳ್ಬೋದು ನಾನು. ಓಕೆ, ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗು, ಸೀರಿಯಲ್ಲು, ಸಿನಿಮಾ ಬಿಟ್ರೆ ಮರೀದೆ
ಟೈಮ್ ತೊಗೊಂಡ್ರೆ ಪಟ 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 ಅಂತ ಆನ್ಸರ್ ಮಾಡೋ ಇಂಟ್ರೆಸ್ಟಿಂಗ್ ಫೀಲ್ಡ್ ಯಾವ್ದು ನಿಮಗೆ? ಇದು ನಿಮಗೆ ಸರಿ, ನನಗೆ ಮೀನ್ ನಿಮ್ಮ ಕನ್ನಡದಲ್ಲಿ ನಾನು ಕೇಳ್ಬೋದು, ಅರ್ಥ ಆಗಿಲ್ಲ ಐ ಕ್ಯಾನ್ ಟ್ರೈ ಇನ್ ಇಂಗ್ಲೀಷ್, ಇವನ್ ಐ ಕ್ಯಾನ್ ಸ್ಪೀಕ್ ಇನ್ ತೆಲುಗು, ತಮಿಳ್, ಮಲಯಾಳಂ ಸ್ವಲ್ಪ ಕಷ್ಟ, ಹಿಂದಿ ಓಕೆ. ಆಗುತ್ತೆ ನೀವು ಅಂದ್ರೆ ಪಟ ಪಟ ಅಂದರೆ ಸಿನಿಮಾ, ಸೀರಿಯಲ್ಲು, ಆ್ಯಕ್ಟಿಂಗ್ ಬಿಟ್ಟು ಬೇರೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ? ತುಂಬ ಇಂಟ್ರೆಸ್ಟು, ಯಾವಾಗಲೂ ಅದ್ರ ಬಗ್ಗೆ ತಿಳ್ಕೊತಾ ಇರ್ತೀರಾ, ಓದ್ತಾ ಇರ್ತೀರಾ ಅಥವಾ ನೋಡ್ತಾ ಇರ್ತೀರಾ? ಇಲ್ಲ, ನನಗೆ ಸಿನಿಮಾ ಆ್ಯಕ್ಟಿಂಗೇ ಜಾಸ್ತಿ. ಅದು ಅದನ್ನ ಬಿಟ್ಟು ಐ ವಾಂಟ್ ಟು ಲೈಕ್ ಡ್ಯಾನ್ಸಿಂಗಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ. ಇವಾಗ ಒಂದು ಸ್ವಲ್ಪ ಡ್ಯಾನ್ಸ್ ಅಷ್ಟು ಮಾಡ್ತಾ ಇರೋ ಟೈಮ್ ಇಲ್ಲ. ಬಿಟ್ಟರೆ ನಾನು ಯೋಚನೆ ಮಾಡ್ತೀನಿ ಅಲ್ಲಿವರೆಗೂ, ನೀವು ಆನ್ಸರ್ ಮಾಡಿ. ಪಾಸ್. ನಾನು ಗೊತ್ತಿಲ್ದಿರೋದು ತುಂಬಾ ಕಲ್ತ್ಕೊಳಕ್ಕಂತೂ ಟ್ರೈ ಮಾಡ್ತಾ ಇರ್ತೀನಿ. ಅಂದ್ರೆ ಏನೇನು ಗೊತ್ತಿಲ್ಲ ನಿಮಗೆ? ಏನೂ ಗೊತ್ತಿಲ್ಲ. ಆ ಥರ ನೋಡಿದ್ರೆ ಆಕ್ಟಿಂಗ್ ಬಿಟ್ರೆ ನನ್ಗೆ ಏನೂ ಗೊತ್ತಿಲ್ಲ. ಅದು ಬಿಟ್ಟು ಬೇರೆ ಏನಾದ್ರು ಕಲಿಬೋದಾ? ಹಾಡು ಅಂದ್ರೆ ಅಡುಗೆ ಮಾಡೋದು ಕಲ್ತಿದ್ದೀರಾ? ಅಡುಗೆ ಮಾಡಕ್ ಬರುತ್ತೆ. ಗೀ ರೈಸ್ ಮಾಡ್ತೀನಿ, ಚಿತ್ರಾನ್ನ ಮಾಡ್ತೀನಿ. ಆಮೇಲೆ ಗೀ ರೈಸು, ಚಿತ್ರಾನ್ನ, ಪಲಾವು, ಆಮೇಲೆ ಅಷ್ಟೇ. ಏನ್ ಗುರು, ಯಾವ್ದ್ರಲ್ಲೂ ಪೀಸ್ ಇಲ್ಲ. ದೋಸೆ, ಚಿತ್ರಾನ್ನದಲ್ಲೂ ಪೀಸ್ ಇಲ್ಲ, ಗೀ ರೈಸಲ್ಲೂ ಪೀಸ್ ಇಲ್ಲ, ಪಲಾವಲ್ಲೂ ಪೀಸ್ ಇಲ್ಲ. ಅಟ್ಲೀಸ್ಟ್ ಒಂದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅದು ಮಾಡಕ್ ಬರಲ್ವಾ? ಅದ್ಯಾವುದೋ ಬರಲ್ಲ. ದೋಸೆ ಹಿಟ್ಟಾಕೊಟ್ರೆ ದೋಸೆ ಮಾಡಕ್ ಬರುತ್ತೆ. ತಮಾಷೆಯಾ? ಅದೇ ಅವರು ಇದು ಕೀಬೋರ್ಡ್ ಎಲ್ಲ ಪ್ಲೇ ಮಾಡ್ತಾರೆ. ಕೀಬೋರ್ಡ್ ಅದೆಲ್ಲ ಸುಮ್ನೆ, ಕೀಬೋರ್ಡು, ಪಿಯಾನೋ ಕಲಿತೀನಿ. ಕಲಿತಿರೋದ? ಕಲ್ತಿಲ್ಲ, ಕಲಿತಾ ಇರೋದು ಇನ್ನು. ಬಟ್ ಅವ್ರು ಒಂದು ಇದು ಕೇಳಿಸಿದ್ರು, ಸಖತ್ತಾಗಿ ಮಾಡಿ. ಅಂದ್ರೆ ಹಾಡು ಹೇಳ್ತೀರಾ ನೀವು? ಅಂದ್ರೆ ಕ್ರಿಯೇಟ್ ಮಾಡ್ತೀರಾ? ಕ್ರಿಯೇಟ್ ಮಾಡಕ್ ಬರಲ್ಲ, ಕ್ರಿಯೇಟ್ ಮಾಡಕ್ ಕಲಿಬೇಕು. ಇರೋ ಟ್ಯೂನ್ ನ ಅದೇ ಏನಾದ್ರು ಮಾಡ್ಬೋದಾ ಕಲಿಯಕ್ಕೆ? ಯಾವ್ದು ಫೇವ್ರೆಟ್ ಸಾಂಗ್ ಆಲ್ವೇಸ್ ಸಮ್ಮಿಂಗ್ ಮಾಡೋ? ಫೇವ್ರೆಟ್ ಸಾಂಗ್ ಅಂದ್ರೆ ಫೋನಲ್ಲಿ ಒಂದು 2000 ಸಾಂಗ್ ಇದೆ ನನ್ನ ಹತ್ರ. ನನ್ನ ಸಾಂಗ್ ಅಲ್ಲ, ಈಗ ನೀವು ಕೀಬೋರ್ಡ್ ಪ್ಲೇ ಮಾಡ್ಬೇಕಾದ್ರೆ ಯಾವ್ದೊಂದು ಸಾಂಗ್ ಇರುತ್ತೆ ಫೇವ್ರೆಟ್ ಸಾಂಗ್, ಅದನ್ನ ಟೈಮಲ್ಲಿ ಯಾವ್ದು ಬರುತ್ತೆ ಅದು ನನ್ಗೆ ಅನಿರುದ್ಧ ಇದೆ. ಈ ಟೈಮಲ್ಲಿ ಇವಾಗ ಯೋಚನೆ ಮಾಡಿದ್ರೆ ಅನಿರುದ್ಧೇ ನಂಗೆ ತುಂಬಾ ಇಷ್ಟ. ಯಾವುದು? ಅನಿರುದ್ಧ. ಓಕೆ, ಮ್ಯೂಸಿಕ್ ಡೈರೆಕ್ಟರ್. ಸೊ ಹೇಳಿ, ಒಂದು ಸಾಂಗ್ನ ಶ್ರಾವಣಿಗೋಸ್ಕರ ಡೆಡಿಕೇಟ್ ಮಾಡಿ. ಲೆಟ್ಸ್ ಸಿ. ಕೀಬೋರ್ಡ್ ಇಲ್ಲ, ಸುಮ್ಮನೆ ಹಂಗೆ ಕೈ ಬೆರಳಿಂಗ್ ಹೋಗ್ತಾ ಇರಲಿ. ಅವ್ರು ಚೆನ್ನಾಗಿ ಹಾಡ್ತಾರೆ. ಇಲ್ಲ, ಅದಕ್ಕೆ ಕೇಳಿ. ಅದು ಸಡನ್ ಆಗಿ ನೀವು ಹೇಳಿದ್ರೆ ಈ ಥರ ಸಾಂಗ್ ನೆನಪಾಗಲ್ಲ ನನಗೆ. ಅದನ್ನ ಈ ಟೈಮಲ್ಲಿ ಏನು ತೊಂದರೆ, ಅದು ಎಡಿಟಿಂಗ್ ಅದು ಕಟ್ ಮಾಡ್ಕೊತೀನಿ, ಯೋಚನೆ ಮಾಡೋದಿಲ್ಲ. ಅದು ಅಲ್ಲಿ ತನಕ ಅಲ್ಲಿಗೆ ಹೋಗಿರಿ ಅಷ್ಟೊಂದು. ನನಗೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗೋದ? ನೀವು ಹಾಡು ಹೇಳ್ತೀರಾ? ಹಾಡ್ತಾರೆ ಅವರು, ಡ್ಯಾನ್ಸ್ ಮಾತ್ರ. ಹಾಡಿದ್ರೆ ಚೆನ್ನಾಗಿ, ಅಂದ್ರೆ ನನ್ಗೆ ಇಷ್ಟ ಹಾಡಕ್ಕೆ, ಬಟ್ ನಂಗೆ ಹಾಡಕ್ ಬರಲ್ಲ. ನಿಮಗೇನು ಇಷ್ಟ ಅದು ಯಾರು ನೋಡಿದವರು ಅಥವಾ ಕೇಳಿದವರು ಏನು ಅಂದ್ಕೊಂತಾರೆ ಅಂತ ಮಾಡಬಾರ್ದು. ನಿಮ್ಗೆ ಇಷ್ಟನಾ ಅದು? ಡೂ ಇಟ್ ಫಾರ್ ಯುವರ್ ಸೆಲ್ಫ್. ಅದು ಒಬ್ಳೆ ಇದ್ದಾಗ. ಈಗ ಇಬ್ರು ಇಲ್ಲ, ಒಬ್ಬರೇ ಇದ್ದೀರಾ ಅಂದ್ಕೊಳ್ಳಿ. ಬಾತ್ರೂಮ್ ಸಿಂಗರು ಒಬ್ಬರೇ ಅಂತ ಅಂದಾಗ ತೊಂದರೆ ಇಲ್ಲ, ಇವಾಗ ಇಲ್ಲಿ ಹಾಡಬಹುದು. ತುಂಬಾ ಕೆಟ್ಟದಾಗಿದ್ರೆ ಎಡಿಟ್ ಮಾಡೋಣ, ಆಮೇಲೆ ಹಾಡಿ. ರೈಟ್. ಆಕ್ಟರ್ಗಳೆಲ್ಲ ಏನೋ ಕೇಳ್ತಿದಂತೆ ಎಸ್ ಮಾಡ್ತೀನಿ ಅನ್ಬೇಕಪ್ಪ. ನಾಚ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಸಂಕೋಚ ಪಟ್ಬಿಟ್ರೆ ಹೆಂಗೆ? ನಾಳೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಶ್ರಾವಣಿ ಹಾಡುವಂಥದ್ದೇ ಒಂದು ಸೀನ್ ಕ್ರಿಯೇಟ್ ಮಾಡಿ ಕೊಟ್ಬಿಡ್ತಾರಪ್ಪ. ಗುಂದ್ಕೊಂಡು ಹಾಡು ಹೇಳ್ಕೊಂಡು ಓಡಾಡ್ತಾ ಇರಬೇಕು ಅಂತ. ಅದಾಯ್ತು ಒಂದು ಸೀನು. ಯಾವ ಹಾಡು? ಹೌದಾ? ಅದು ಕೆಟ್ಟದಾಗ ಹಾಡಿದ್ದೆ. ಅದಕ್ಕೆ ಹೇಳಿದ್ ನಿಮ್ಗೆ ಒಳ್ಳೆ ಹಾಡು ಅಂದ್ರೆ ಯಾವ್ದು ನಿಮ್ಮ ಫೇವ್ರೆಟ್ ಸಾಂಗ್? ಒಂದು ಹಾಡು ಹೇಳಿ ಕೇಳುವ. ನನಗೆ ಬರಲ್ಲ. ಹೋಗ್ಲಿ ಬಿಡಿ, ನೀವು ಹೇಳಿಪ್ಪ. ಈ ಸಂಜೆಯಾಗಿದೆ ನೀನಿಲ್ಲದೆ, ಈ ಸಂಜೆಯಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ, ಏಕಾಂತವೇ ಆಲಾಪವು, ಏಕಾಂಗಿಯ ಸಲ್ಲಾಪವು,
ಈ ಮೌನ ಬಿಸಿಯಾಗಿದೆ, ಓ ಈ ಮೌನ ಬಿಸಿಯಾಗಿದೆ. ರಿಯಲಿ ನೈಸ್ ವಾಯ್ಸ್, ಬ್ಯೂಟಿಫುಲ್. ಥ್ಯಾಂಕ್ ಯು. ಹರ್ಷ ಅವರ ಡೈರೆಕ್ಷನ್, ಹರ್ಷ ಗೆಳೆಯ ಸಿನಿಮಾ ಗೆಳೆಯ ಎಸ್ ತರುಣ್ ಅವರು ಹೀರೋ ಮಾಡಿರುವಂಥ ಸಿನಿಮಾ, ತರುಣ್ ಮತ್ತೆ ಪ್ರಜ್ವಲ್ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿ ಆಡ್ತಿರ್ರಿ ನೀವು. ಥ್ಯಾಂಕ್ ಯು. ಪ್ರಾಕ್ಟೀಸ್ ಇತ್ತ ಏನಾದ್ರು ನಾನು ಸಿಂಗರ್? ಚಿಕ್ಕೋನಿರುವಾಗ ನಂಗೆ ಸೇರಿಸಿದ್ರು ಅಮ್ಮ. ನಮ್ಮ ಅಮ್ಮಂಗೆ ನಾನು ಹಾಡೋದಂದ್ರೆ ಇಷ್ಟ. ಅವ್ರು ಏನ್ ಮಾಡಿದ್ರು, ನೀನ್ ಹಾಡು, ನೀನು ಹಾಡು ಹಾಡು ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಅದನ್ನ ನಾನು ಬಿಡಲ್ಲ ಯಾವತ್ತು. ಅಂದ್ರೆ ಎಲ್ಲ ಹಾಡಿಲ್ಲ ಅಂದ್ರು ನನಗೋಸ್ಕರ, ಅಮ್ಮಂಗೋಸ್ಕರ ಯಾಕೆ ಟ್ರೈ ಮಾಡಬಾರ್ದು ಸೀರಿಯಲ್ ಜೊತೆಗೆ ಸಿನಿಮಾ ಸಾಂಗ್ಗಳಿಗೆ ಅಟ್ಲೀಸ್ಟ್ ಟ್ರ್ಯಾಕ್ ಸಿಂಗಿಂಗ್ ಆಗಿ ಟ್ರೈ ಮಾಡ್ಕೊಂಡು ಯಾಕೆ ಹೋಗ್ಬಾರ್ದು? ವೆರಿ ಗುಡ್ ವಾಯ್ಸ್. ಅದು ಅದೇ ಬೇರೆ ವೇ. ನನ್ನ ಸಿನಿಮಾ ಕೆಲಸ ಮಾಡುವಾಗ ಪ್ಲೇಬ್ಯಾಕ್ ಸಿಂಗರ್ಸ್ ಬಂದಿದೆ ನಮ್ಮ ಸಿನಿಮಾ, ಪ್ಲೇಬ್ಯಾಕ್ ಸಿಂಗರ್ ನನ್ನ ಸಿನಿಮಾಗೆ ಹಾಡಕ್ಕೆ. ಅವ್ರ ಜೊತೆ ಕೋರಸ್ ಅವ್ರು ಬರ್ತಾರಲ್ಲ, ಅವ್ರನ್ನ ಕೇಳಿದ್ದೆ ಹೇಗಿದು, ಏನು ಹೆಂಗ್ ವರ್ಕ್ ಆಗುತ್ತೆ ಸಿಂಗಿಂಗ್ದೆಲ್ಲ ಇದ್ರಲ್ಲಿ. ಅವನು ಒಂದು ಹೇಳಿದ, ಬ್ರೋ ಅದು ಹಂಗೆ ಹಿಂಗೆ, ಇದು ಸಖತ್ತು ಟಫು, ಅವ್ರನ್ನ ಮೀಟ್ ಮಾಡ್ಬೇಕು, ಇವ್ರನ್ನ ಮೀಟ್ ಮಾಡಬೇಕು, ತುಂಬ ಪ್ರೋಸೆಸ್ ಇದೆ ಇದಕ್ಕೆಲ್ಲ. ಓಕೆ, ಸದ್ಯಕ್ಕೆ ಒಳ್ಳೆ ಐಡಿಯಾ ಸಜೆಷನ್ ಕೊಡ್ಲಾ? ಯಾರನ್ನು ಮೀಟ್ ಮಾಡ್ಬೇಡಿ, ನನಗೆ ಗೊತ್ತಿರಲಿಲ್ಲ. ನಿನ್ನ ಮೀಟ್ ಮಾಡ್ತಾರೆ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದಾವ್ದಿದೆ 1 ನಿಮಿಷ ಕರೋಕೆ ತಗೊಂಡು ಅದಕ್ಕೆ ಹಾಡು ಹೇಳ್ಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕೊಳ್ಳಿ. ನಿಮ್ಮ ವಾಯ್ಸ್ ರೀಚ್ ಆಯ್ತು ಅಂತ ಅಂದ್ರೆ, ಗೊತ್ತಾಯ್ತು ಅಂತಂದ್ರೆ ಎಲ್ಲಿಂದನೋ ಯಾರೋ ಒಬ್ರು ಫೋನ್ ಮಾಡ್ತಾರೆ ಅವ್ರೆ, ಫ್ರೆಶ್ ವಾಯ್ಸ್, ಸೂಟಬಲ್ ವಾಯ್ಸ್ ಕಮ್ಮ ಅಂತ. ಕರೆಕ್ಟ್. ಮುಂಚೆ ತರ ಎಲ್ಲ ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಇತ್ತು ಗೊತ್ತಾ, ಹೋಗ್ಬೇಕಂತೆ, ಕಾಯ್ಬೇಕಂತೆ, ನಿಲ್ಬೇಕಂತೆಲ್ಲ ಇಲ್ಲ. ಬೇಕಾದ್ರೆ ಕೇಳಿ ಆಶನ ಅಲ್ವಾ ಆಶಾ? ಇದೆಯಾ? And how you got selected to this? Auditions. Through audition. And ಅದ್ರ ಜೊತೆಗೆ ಹಿಂದಿನ ಕನ್ಯಾಕುಮಾರಿ ಬೇರೆ ಇತ್ತು ಅಲ್ವಾ? Beat Plus Karnataka.